ನಾವು ಬೆಳೆದ ಕಬ್ಬನ್ನು ನಾವು ರೇಟ್ ಕೇಳಿ ಬೇಡ್ತಕ್ಕಂಥ ಬೇಡಿಕೆ ಮಾಡತಕ್ಕಂಥದ್ದು ಬಹಳ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಯಾಕಂದ್ರೆ ರೈತ ದೇಶದ ಬೆನ್ನೆಲುಬು ತಗೊಂಡು ಮಾತಾಡ್ತಾರೆ, ಬರೀ ಮಾತಾಡುವ ರೈತನಿಗೆ ಏನಾದರೂ ಒಂದು ಸಹಕಾರ ಕೊಡ್ತಕ್ಕಂಥದ್ದು ಸರ್ಕಾರ ಇವತ್ತು ನಮ್ಮ ದೇಶದೊಳಗಿಲ್ಲ. ಯಾಕಂದ್ರೆ ರೈತ ಅಂದಾಗ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥವನು, ಅಂತ ರೈತನಿಗೆ ಇವತ್ತು ಬೆನ್ನೆಲು ಮುರಿತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಿದ್ದೇವೆ. ಯಾಕಂದ್ರೆ ಪ್ರತಿಯೊಬ್ಬ ರೈತನು ಕೂಡ ಇವತ್ತು ಹಗಲ ರಾತ್ರಿ ದುಡಿದು ಕಬ್ಬು ಬೆಳೆದು ಫ್ಯಾಕ್ಟ್ರಿ ಕೊಟ್ಟಾಗ ಆಗಲೇ ನಮ್ಮ ಸೋದರ ಹೇಳಿದ್ರು, ಪ್ರತಿಯೊಂದು ಗಾಡಿಗೆ ಒಂದೊಂದು ಟನ್ ಕಬ್ಬು ಕಳು ಮಾಡ್ತಕ್ಕಂಥದ್ದು ನೋಡ್ಕೊಂಡು ಹೋದಾಗ ಪ್ರತಿಯೊಬ್ಬ ರೈತರು ಕೂಡ ಇವತ್ತು ಎಷ್ಟೋ ಜನ ಬಾಳಕೆ ನೋಡ್ತೀವಿ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಸಾಲಗಾರ ಆತ್ಮಹತ್ಯೆ ಮಾಡ್ಕೋಬೇಕಾದಾಗ ಅವರ ಜೀವನ ಕಷ್ಟಕರವಾದಾಗ ಅದೊಂದೇ ಆಗಿ ಉಳಿದಿರ್ತದೆ. ಅಂತ ಕೆಲಸ ಆಗದೇನೆ ಪ್ರತಿಯೊಬ್ಬ ರೈತನಿಗೆ ಕೂಡ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ದು ಸರ್ಕಾರ ಕಾಣ್ತಾ ನೋಡ್ಬೇಕಾಗ್ಯದ. ಯಾಕಂದ್ರೆ ಬಹಳ ದಿವಸ ಇದು ಸತ್ತಾಗಿ ನಡ್ಕೊಂಡು ಬಂದು ಯಾವ ಸರ್ಕಾರನೂ ಕೂಡ ಯಾವ ಅಧಿಕಾರಿಗಳು ಕೂಡ ಬಂದು ಸ್ಪಂದಿಸ್ತಾ ಇಲ್ಲ. ರೈತರನ್ನ ಭೇಟಿಯಾದಾಗ ಅವರನ್ನು ಆಡ್ತಕ್ಕಂಥ ಮಾತು ಕೇಳ್ತಕ್ಕಂಥವ್ರು ಇವತ್ತು ಯಾರೂ ಇಲ್ಲ. ಅಂತ ರೈತನ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡಿ ಬೇಕೇ ಬೇಕಂತಕ್ಕಂಥ ಮಾತನ್ನ ಕೇಳಿಕೊಂಡಾಗ ಆ ಕೂಗು ಯಾರು ಕೇಳಿಸ್ತಾನಿಲ್ಲ. ಕೂಗು ಕೇಳಬೇಕಾದಾಗ ರೈತ ಬಹಳಷ್ಟು ಧ್ವನಿಗಳನ್ನು ಕೊಡಿಸಿ ಕೂಗಿದಾಗ ಆದ್ರೂ ಕೂಡ ಆ ಕೂಗು ಅವ್ರಿಗೆ ಮುಟ್ಟಿರೋದು ಕಾಣಿಸ್ತದ. ಕೂಗು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ರೈತರು ಇನ್ನೂ ಮಾಡಬೇಕಾಗ್ಯದ. ಈ ಸತ್ಯಾಗ್ರಹವನ್ನು ಇನ್ನೂ ಮುಂದುವರಿಸಬೇಕಾಗ್ಯದ. ಸರ್ವ ರೈತರು ಕೂಡ ಈ ಸಭೆಗೆ ಸ್ಟ್ರೈಕಿಗೆ ಸಲಹೆ ಕೊಡಬೇಕಂತ ಕೂಡ ಹಾರೈಸಿ ಎರಡು ಮಾತಿಗೆ ಕೊಡೋಣ.